ನಮಸ್ಕಾರ. ಜಾಬ್ ಫಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸೆಂಟ್ರಲ್ ಗೌರ್ಮೆಂಟ್ನ ಹೊಸ SSC-GD ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಜನರಲ್ ಡ್ಯೂಟಿ ಅಪ್ಲಿಕೇಶನ್ ನ ಸ್ಟಾರ್ಟಿಂಗ್ ಡೇಟ್ ಅಂದ್ರೆ SSC-GD ಅರ್ಜಿಯ ಪ್ರಾರಂಭ ದಿನಾಂಕ ಬಂದು 5/9/2024 ಕೊನೆಯ ದಿನಾಂಕ 14/10/2024. ಎಕ್ಸಾಮ್ ಯಾವ ತಿಂಗಳಲ್ಲಿ ಆಗ್ಬಹುದು ಅಂತ ಹೇಳೋದಾದ್ರೆ ಜನವರಿಯಿಂದ ಫೆಬ್ರವರಿ ತಿಂಗಳ ಮಧ್ಯದಲ್ಲಿ ನಡೆಯುವ ಸಾಧ್ಯತೆ ಉಂಟು. SSC-GD ಅಲ್ಲಿ ಅನೇಕ ಬೇರೆ ಬೇರೆ ಉದ್ಯೋಗಗಳು ಉಂಟು. ಅದು BSF ಆಗಿರ್ಬೋದು, CISF ಆಗಿರ್ಬೋದು, CRPF ಆಗಿರ್ಬೋದು, SSB, ITBP, AR, SSRF, NCB ಒಟ್ಟು 39,481 ಹುದ್ದೆಯನ್ನ ಕರೆದಿದ್ದಾರೆ. BSF ಅಲ್ಲಿ 15,654, CISF ಅಲ್ಲಿ 7,145, CRPF ಅಲ್ಲಿ 11,541, SSB ಅಲ್ಲಿ 819, ITBP ಅಲ್ಲಿ 3,017, AR ಅಲ್ಲಿ ಅಸ್ಸಾಂ ರೈಫಲ್ ಅಲ್ಲಿ 1,248, SSF ಅಲ್ಲಿ 35, NCB ಅಲ್ಲಿ 22, ಒಟ್ಟು 39,481 ಹುದ್ದೆಯನ್ನ ಕರೆದಿದ್ದಾರೆ. ವಯೋಮಿತಿ 18ರಿಂದ 23 ವಯಸ್ಸಿನ ಒಳಗಿನ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಶಿಕ್ಷಣ ಅರ್ಹತೆ ಅಂದ್ರೆ 10ನೇ ಕ್ಲಾಸ್ ಮಿನಿಮಮ್ ಪಾಸ್ ಆಗಿರ್ಬೇಕು. NCC ಸರ್ಟಿಫಿಕೇಟ್ ಇದ್ದವ್ರಿಗೆ ಮೀಸಲಾತಿ ಉಂಟು. ಅದರಲ್ಲಿ CE ಸರ್ಟಿಫಿಕೇಟ್ ಇದ್ರೆ 5%, B ಇದ್ದಲ್ಲಿ 3%, E ಇದ್ದಲ್ಲಿ 2% ಮೀಸಲಾತಿಯನ್ನು ನೀಡಲಾಗುತ್ತದೆ. ಹೇಗೆ ಅಪ್ಲೈ ಮಾಡಬಹುದು ಅಂತ ಹೇಳೋದಾದ್ರೆ ಹತ್ತಿರದಲ್ಲಿರೋ ಸೈಬರ್ ಸೆಂಟರ್ ಹೋಗಿ ಅಪ್ಲೈ ಮಾಡಬಹುದು ಅಥವಾ ಮೊಬೈಲ್ ಅಲ್ಲೂ ಕೂಡ ಅಪ್ಲೈ ಮಾಡಬಹುದು. ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬಹುದು ಅಂತ ಹೇಳೋದಾದ್ರೆ SSC ಅಂತ ಸರ್ಚ್ ಮಾಡುತ್ತಿದ್ದಾಗ 2 ರೀತಿಯ ವೆಬ್ಸೈಟ್ ಬರ್ತದೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನ ಹೊಸ ವೆಬ್ಸೈಟ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ತದನಂತರ ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲ ಅಂದ್ರೆ ಹಳೆ ವೆಬ್ಸೈಟ್ ನಲ್ಲಿ ಈಗಿನ ನೋಟಿಫಿಕೇಶನ್ ಯಾವುದು ಅಪ್ಲೈ ಮಾಡಲು ಸಾಧ್ಯವಿಲ್ಲ. ಅರ್ಜಿ ಶುಲ್ಕ 100 ರೂಪಾಯಿ ಆಗಿರುತ್ತದೆ. SC/ST ಅವರಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕವಿರುವುದಿಲ್ಲ. ಅರ್ಜಿ ಸಲ್ಲಿಸಿದ ನಂತರ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಪರೀಕ್ಷೆ ನಡೆಯುತ್ತದೆ. ಪರೀಕ್ಷೆ ಸಂಪೂರ್ಣವಾಗಿ ಕಂಪ್ಯೂಟರ್ ಆಧಾರಿತವಾಗಿರುತ್ತದೆ. 4 ರೀತಿಯ ವಿಷಯದ ಪರೀಕ್ಷೆ ಇರುತ್ತದೆ. ಪ್ರತಿ ವಿಷಯದಲ್ಲಿ 20 ಪ್ರಶ್ನೆ, 40 ಅಂಕ ಇರುತ್ತದೆ. ಒಟ್ಟು 80 ಪ್ರಶ್ನೆಗೆ 160 ಅಂಕ ಇರುತ್ತದೆ. ಇದನ್ನು 1 ಗಂಟೆಯಲ್ಲಿ ಬರೆಯಬೇಕಾಗಿರುತ್ತದೆ. ಇದಕ್ಕೆ 0.25 ನಕಾರಾತ್ಮಕ ಅಂಕಗಳಿರುತ್ತದೆ. ಎಚ್ಚರಿಕೆಯಿಂದ ಗೊತ್ತಿರುವುದಕ್ಕೆ ಮಾತ್ರ ಗುರುತು ಹಾಕಿ. 4 ತಪ್ಪು ಉತ್ತರಕ್ಕೆ 1 ಅಂಕ ಕಳೆಯಲಾಗುತ್ತದೆ. ಮೊದಲ ಪ್ರಶ್ನೆ ಪತ್ರಿಕೆ ರೀಸನಿಂಗ್ ಮತ್ತು ಜನರಲ್ ಇಂಟೆಲಿಜೆನ್ಸಿ ಇರುತ್ತದೆ. ಎರಡನೇ ಪ್ರಶ್ನೆ ಪತ್ರಿಕೆ GK ಮತ್ತು ಜನರಲ್ ಅವೇರ್ನೆಸ್ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಮೂರನೇ ಪ್ರಶ್ನೆ ಪತ್ರಿಕೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಆಗಿರುತ್ತದೆ. 4ನೇ ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ ಅಥವಾ ಹಿಂದಿಯನ್ನ ಆಯ್ಕೆ ಮಾಡಿಕೊಳ್ಳುವುದು. ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗಳೇ ನಂತರ PET ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತದೆ. ಹುಡುಗರಿಗೆ 5 ಕಿಲೋಮೀಟರ್ 24 ನಿಮಿಷದಲ್ಲಿ ಓಡುವುದು, ಮಹಿಳೆಯರಿಗೆ 1.6 ಕಿಲೋಮೀಟರ್ 7 ನಿಮಿಷದಲ್ಲಿ ಓಡುವುದು ಇರುತ್ತದೆ. ನಂತರ PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ದೈಹಿಕ ಪ್ರಮಾಣಿತ ಪರೀಕ್ಷೆ. ಹುಡುಗರಿಗೆ 170 ಸೆಂಟಿಮೀಟರ್ ಇರಬೇಕು, ಹುಡುಗಿಯರಿಗೆ 157 ಸೆಂಟಿಮೀಟರ್ ಇರಬೇಕು. SC/ST ಅವರಿಗೆ ಸಡಿಲಿಕೆ ಇರುತ್ತದೆ. ಚೆಸ್ಟ್ ಅಲ್ಲಿ 80 ಸೆಂಟಿಮೀಟರ್ ಇರಬೇಕು. ನಂತರ ಎಕ್ಕಿಸಿದ ನಂತರ 5 ಸೆಂಟಿಮೀಟರ್ ಎಕ್ಕಬೇಕು. ಇದರಲ್ಲೂ SC/ST ಅವರಿಗೆ ಸಡಿಲಿಕೆ ಇರುತ್ತದೆ. ನಂತರ ವೈದ್ಯಕೀಯ ಪರೀಕ್ಷೆ ಮೆಡಿಕಲ್ ಇರುತ್ತದೆ. ತದನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತದೆ, ಅಂದರೆ ದಾಖಲೆ ಪರಿಶೀಲನೆ. ನಂತರ
ಅಂಚೆ ಮೂಲಕ ಜಾಯ್ನಿಂಗ್ ಲೆಟರ್ ಬರುತ್ತದೆ. ಎಲ್ಲರಿಗೂ ಧನ್ಯವಾದಗಳು.